ನಮಸ್ಕಾರ ಎಲ್ಲ ಕನ್ನಡ ಜನತೆಗೂ ಹಾಗೂ ಕ್ರಿಕೆಟ್ ಪ್ರೇಮಿಗಳಿಗೂ. ನಾಳೆ ನಡೆಯುವ ಟೂರ್ನಿಮೆಂಟಲ್ಲಿ ಪಿಚ್ಚಿಗೆ ಬಂದಿದ್ದೀವಿ. ಆದರೆ ಇಲ್ಲಿ ನೋಡಿದ್ರೆ ಟೂರ್ನಿಮೆಂಟ್ಗೆ ರೆಡಿ ಮಾಡೋದು ಬಿಟ್ಟು ನಮ್ಮ ಹುಡುಗ ಕ್ರಿಕೆಟ್ ಆಡ್ಕೊಂಡು ಕೂತಿದ್ದಾನೆ. ಪ್ರಜೆನ ತೋರಿಸ್ತೀನಿ ನೋಡಿ. ಲೇ ನಾಳೆ ಟೂರ್ನಿಮೆಂಟ್ ಇಕ್ಕೊಂಡು ಈ ಥರ ಕ್ರಿಕೆಟ್ ಆಡ್ಕೊಂಡಿದ್ರೆ ಹೆಂಗೋ? ಯಾವನ ಅಲ್ಲೋಡೋ, ಅಲ್ಲಿ ಏನು ಕ್ಲೀನ್ ಆಗಿಲ್ಲ, ಎಲ್ಲ ತಂದಾಕಿದ್ದೀರ. ಏನೋ ಇದು? ಸಾರಿ ವಾಯ್ಸ್, ಕ್ಲೀನ್ ಮಾಡ್ತೀವಿ ದಯವಿಟ್ಟು. ಅಲ್ಲ ಅಮ್ಮ, ಈ ತರ ಮಾಡಿದ್ರೆ ಹೆಂಗೆ? ನೋಡು, ಅವನೊಬ್ಬ ಕ್ರಿಕೆಟ್ ಚಿಕ್ಕ ಮಗು ಪ್ರಾಕ್ಟೀಸ್ ಮಾಡಪ್ಪ, ಇಲ್ಲ ಅಂತ ಹೇಳಲ್ಲ, ಆದ್ರೆ ಈ ತರ ಎಲ್ಲ ಮಾಡ್ಬೇಡ. ಇಲ್ಲ ಮಾಡ್ತೀವಿ, ಈಗ ಎಲ್ಲ ರೆಡಿ ಮಾಡ್ತೀವಿ. ನೋಡ್ರಿ ಅಲ್ಲಿ ಎಲ್ಲ ಹಾಕೊಂಬಂದಿ. ಏನ್ ರೆಡಿ ಮಾಡ್ತೀಯಮ್ಮ ಇವಾಗ? ನೋಡಲ್ಲಿ ಎಲ್ಲ ಇಟ್ಟಿದೀವಿ. ಏನ್ ಇಟ್ಟಿದ್ಯಾ? ಶಾಮಿಯಾನ ತಂದು ನಿಕ್ಬಿಟ್ರೆ ಮುಗ್ದಾಯ್ತಾ? ಅಲ್ಲಿ ಕಡೆ ಕ್ಲೀನ್ ಮಾಡೋರು ಯಾರಿಲ್ವಾ ಅದನ್ನ? ಇಲ್ಲಿಗೆ ಯಾಕೆ ಬಂದೆ ಮಗ? ಅದ್ರ ಕ್ಲೀನ್ ಮಾಡೋರು ಯಾರು ಇಲ್ವೇನಾ? ಗೈಸ್ ಹಿಂಸೆ ಕೊಡ್ತಾ ಇದಾರೆ ಗೈಸ್, ನಿಮ್ ಯೂಟ್ಯೂಬರ್ ನಮಗೆ ಸಿಕ್ಕಾಪಟ್ಟೆ ಇಲ್ಲಿ. ಒಬ್ಬ ಹಿಂಸೆ ಅಲ್ಲ, ನಾಳೆ ಟೂರ್ನಿಮೆಂಟ್ ಕಡೆ ಹಿಂಸೆ ಕೊಡ್ದಲ್ಲ ಇನ್ನೇನು ಇದ ಮಾಡಕ? ಇಲ್ಲ ರೆಡಿ ಮಾಡ್ತೀವಿ ಎಲ್ಲ ಬಂದಿದ್ದಾರೆ, ಎಲ್ಲ ರೆಡಿ ಮಾಡ್ತಿದ್ದಾರೆ ನೋಡ್ರಿ. ಐಟಮ್ ಎಲ್ಲ ಬಂದಿತ್ತು. ಅಷ್ಟೊತ್ತಿಗೆಲ್ಲ ರೋಪ್ ಹಿಡ್ಕೊಂಡು ನಿಂತಿದ್ರು. ಯಾಕೆಂದ್ರೆ ಗ್ರೌಂಡ್ ಅಳತೆ ಹಾಕ್ಬೇಕಾಯ್ತು. ಗ್ರೌಂಡ್ ಅಳತೆ ಯಾಕೋ ಸಿಕ್ತಿಲ್ಲ ಅಂದ್ಬಿಟ್ಟು ಟೇಪ್ ತರ ಕೇಳಿದ್ರು. ಆದ್ರೂ ಟ್ರೈ ಮಾಡೋಣ ಅಂತ ನಮ್ಮ ಸೀನಿಯರ್ ಪ್ಲೇಯರ್ ಉದಯಣ್ಣ ಟ್ರೈ ಮಾಡ್ತಿದ್ರು. ಆದರೂ ಸಿಕ್ತಿಲ್ಲ. ಅಳತೆ ಟೇಪ್ ಬೇಕೇ ಬೇಕು ಅಂತಂದ್ರು. ಆಯಿತು ಅಂತ ಒಬ್ಬನ ಕಳಿಸಿ ಹುಡುಗನ ಟೇಪ್ ತರ ಕಳಿಸ್ತಾ. ಹಿಂಗೆ ಮಾತಾಡ್ತಾ ನಗ ಹಿಡ್ಕೊಂಡು ಕಾಮಿಡಿಯಾಗಿ ನಿಂತಿದ್ವು. ಟೇಪ್ ಅಳತೆ ಸಿಗ್ದಿರೋದಕ್ಕೆ. ಇವರೇ ನಮ್ಮ ಸೀನಿಯರ್ ಉದಯಣ್ಣ ಅಂತ. ಅಲ್ಲಿಂದ ಇನ್ನೊಬ್ರು ಇದ್ದಾರೆ, ಶಿವಣ್ಣ ಅಂತ, ಅಲ್ಲಿ ನಿಂತಿದ್ದಾರೆ ನೋಡ್ರಿ. ಅವರು ಇವರು ಸೇರಿ ಅಳತೆ ಹಾಕ್ತಿದ್ರು. ಸಿಗುತ್ತೋ ಇಲ್ವೋ ಅಂತ. ಆದರೂ ಸಿಗಲಿಲ್ಲ. ಯಾಕೋ ಟೇಪ್ ಬರೋ ಗಂಟ ಇದು ಮಾಡ್ರಿ, ಸೈಡ್ ಬರ್ರಿ ಎಲ್ಲ ಹುಡುಗರು, ಅಲ್ಲಿ ಕ್ಲೀನ್ ಮಾಡೋಣ ನಡ್ರಿ ಅಂತ ಅಂದರು. ಆಯಿತು ಅಂದ್ಬಿಟ್ಟು ನಾವು ಕ್ಲೀನ್ ಮಾಡೋಕ್ಕೆ ಅಂತ ಆ ಕಡೆ ಹೊಂಟೋ. ಸೀನಿಯರ್ ಪ್ಲೇಯರ್ ನಮ್ಮ ಉದಯ ಟೇಪ್ ತರಿಸ್ತೋ. ನಮ್ಮ ಸೀನಿಯರ್ಸ್ ಎಲ್ಲರೂ ಫುಲ್ಲು ಟೇಪ್ ಹಿಡ್ಕೊಂಡು ರೆಡಿಯಾಗಿದ್ರು. ನಾವು ಸೈಕಲ್ ಗ್ಯಾಪಲ್ಲಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೋಗಿದ್ರು. ಅದಕ್ಕೆ ಸೈಲೆಂಟಾಗಿ ಒಂದು ಸೈಡಲ್ಲಿ ಕೂತಿದ್ದೋ. ನಮ್ಮ ಸೀನಿಯರ್ಗಳು ರೆಡಿ ಮಾಡ್ತಾಯಿದ್ರು ಅಂದ್ಬಿಟ್ಟು ನಾವು ಸೈಲೆಂಟಾಗಿ ಸೈಕಲ್ ಗ್ಯಾಪಲ್ಲಿ ವೀಡಿಯೋ ಮಾಡ್ಕೊಂಡು ನಿಂತಿದ್ದೋ. ಅವರು ಲೈನ್ಸ್ ಎಲ್ಲ ಸೆಟ್ ಮಾಡ್ತಾಯಿದ್ರು, ಬೌಂಡ್ರಿ ಲೈನೆಲ್ಲ. ಆಯಿತು ಅಂದ್ಬಿಟ್ಟು ನಾವು ಇಲ್ಲಿಂದ ನಮ್ಮ ಹುಡುಗನ ಒಂಚೂರು ರೇಗ್ಸೋಣ ಅಂತ ಬಂದು ಎಲ್ಲ ಕೂತ್ಕೊಂಡು ರೇಗಿಸ್ತಾ ಇದ್ದೋ. ಕೇಳಿಸ್ಕೊಳ್ರಿ ಹೆಂಗೆ ರೇಗಿಸ್ತಿದ್ದೋ ಅಂತ ಪಾಪ ನಮ್ಮ ಹುಡುಗನ. ಟೀಮ್ ಇವಾಗ ಸೆಟ್ ಮಾಡ್ತಾವ್ರೆ. ಇನ್ನೂ ಮಿನಿ ಟೀಮು ಏನ್ ಹೆಸರು? ಮಿನಿ ಟೀಮ್ ಓನರ್ ಅಂತ ಇವನು. ಪಾಪ ಇನ್ನು ಹುಡುಗರೇ ಸೆಟ್ ಆಗಿಲ್ವಂತ ಈಗಲೇ ಇದು ಮಾಡ್ತಾವನೆ. ಪಾಪ ಅಡ್ವಾನ್ಸ್ ಕಟ್ಟಿಲ್ಲ ಬೇರೆ. ಅಡ್ವಾನ್ಸ್ ಕಟ್ಟಾಯ್ತಾ? ಅಡ್ವಾನ್ಸ್ ಅಲ್ಲಪ್ಪ, ನಾನು ಹೇಳಿದ್ದು ಫುಲ್ ಪೇಮೆಂಟ್ ಮಾಡ್ತೀವಿ. ಆರ್ಗನೈಸೇಷನ್ ಇದಾರನ್ನ ನಮ್ಮ ಕಡೆ. ಹೌದಾ? ಹೇಳೋ ಈಗ ಅವನಿಗೆ ಹಿಡಿ ಅಷ್ಟೇ. ಯಾಕ್ರು ಇಷ್ಟು ಜನ ನಿಂತಿದ್ದೀರ? ಇಡೀ ಟೀಮ್ ಏನ್ ಮಾಡ್ಬೇಕು ಹೇಳಪ್ಪ? ಓನರ್ ಅವನು ಇಡೀ ಓನರ್ನ. ಓನರ್ ಯಾಕೋ ಮುಖ ಮುಚ್ಕೊಂಡು ಲೋಫರ್ ನನ್ನ ಮಗ ಅವನು. ಓನರೇ ಮುಖ ಮುಚ್ಕೊಂಡು ಹೋಯ್ತವನೆ ಯಾಕೋ ಪಾಪ. ನಾಳೆ ಬಿಡಪ್ಪ, ನಾಳೆ ಎಲ್ಲಾರ್ದು ಮಾಡ್ತೀವಿ. 9:30 ನಾನು ಹಾಕ್ಸೋದ್ಕೊಳ್ಳೋದೆ 1 ಗಂಟೆ ಮೇಲೆ ಕುತ್ಕೊಳ್ಳಲಿ. ನಾವಿಲ್ಲ, ಹುಡುಗರು ಕಾಲೇಜಿಗೆ ಹೋಗಿದ್ದೀನಿ ಅಂತ ತಲೆ ಕೆಡಿಸ್ಕೊಬೇಡ. ಎಲ್ಲ ರೆಕಾರ್ಡ್ ಆಗೈತೆ ನೋಡು, ಕಳ್ಳನ ಮಗನೇ. ಯಾರನ್ನ ಕೇಳಿದ್ದೆ? ನಮ್ಮ ಆಕಾಶ. ಕೊನೆಗೊಂದು ಚೆನ್ನಾಗಿ ರೇಗಿಸ್ಬಿಟ್ಟು ಬುರ್ಸ್ಬಿಟ್ಟು ಕಳಿಸ್ಬಿಟ್ಟವ. ಆಗಲಿಲ್ಲ ಪಾಪ, ಅದು ನಿಂತ್ಕೊಳ್ಳಿಲ್ಲ, ಮುಖ ಮುಚ್ಕೋತಿದ್ದ. ಅವಣ್ಣ ಸುಮ್ಮನಿರೋಣ ಅಂತ, ಸಾಕು ಅಂತ. ಆಯಿತು ಅಂದ್ಬಿಟ್ಟು ಹೊಂಟಿದ್ದು. ಒಂಚೂರು ಕೆಲಸ ಇತ್ತು ಅಲ್ಲಿ, ಹುಲ್ಲೆಲ್ಲ ಬೆಳೆದಿತ್ತು ಅಂದ್ಬಿಟ್ಟು ಕಿತ್ತಾಕೋಣ ಅಂತ ಹೊಂಟು. ಅಲ್ಲಿಂದ ಕಿತ್ತು ಗುಡ್ಡೆ ಹಾಕೋ ಕೆಲಸ ಅಂದ್ರೆ ಇದೆ ನೋಡ್ರಿ ಫ್ರೆಂಡ್ಸ್. ಒಳ್ಳೆ ಕೆಲಸ ಅಂತ ಇಂತೂ ಒಳ್ಳೆ ಕೆಲಸದಲ್ಲಿ ಫಿಟ್ ಮಾಡಿದ್ದೀವಿ. ಅದನ್ನ ಫುಲ್ ಕ್ಲೀನ್ ಮಾಡೋದಂಕ ಕಿತ್ತು ಗುಡ್ಡೆ ಹಾಕಿದೀನಿ, ಬಾರಿ ಎತ್ಕೊಂಡು ಹೋಗ್ಬಾರ. ಬರ್ತಾರ ಕೆಲ್ಸಗಾರರು ಕಳಿಸ್ತಾ ಇದೀನಿ. ನೀನೇ ಬಾ. ನಾವು ಮೊಬೈಲ್ ಐತ್ ಕೈಲಿ, ಅದು ಫುಲ್ ಹೋಗೇ ಬಿಟ್ಟೈತೆ ಅದು ಸ್ವಲ್ಪ. ಒಂದು ಸಿಗರೇಟ್ ಜಾಸ್ತಿ ಬರ್ತದು ಕೀಳು. ಸಿಗರೇಟು ಜಾಸ್ತಿ ಬರ್ತದೆ. ತುಂಬ ಊಟ ಸಿಕ್ಕು ತಿಂದ್ರೆ ಸಾಕು. ಹುಲ್ಲೆಲ್ಲ ಕ್ಲೀನ್ ಮಾಡಾಗಿ ಅಲ್ಲಿಂದ ನಾವು
ಪ್ರಾಕ್ಟೀಸ್ ಮಾಡೋಣ ಅಂತ ಬಂದು ಎಷ್ಟು ಹೆಜ್ಜೆ ಇಕ್ಕೋರಿ ಅಂತ ನೋಡೋರು 24 ಹೆಜ್ಜೆ ಇಕ್ಕಿದ್ರೆ, ಯಾಕಂದರೆ ಆ್ಯಕ್ಷನ್ ಥ್ರೋ ಅಲ್ವಾ, ಅದಕ್ಕೋಸ್ಕರ 24 ಹೆಜ್ಜೆ ಇಕ್ಕಿದ್ದಾರೆ. ಆಯಿತು ಅಂದ್ಬಿಟ್ಟು 2-3 ಬಾಲ್ ಆಗ್ತಾವೆ, ನೋಡಿದ್ರೆ ಸಿಕ್ಕಾಬಿಟ್ಟೆ ದೂರ ಐತೆ ಕಣ್ರಿ. ಬಾಲ್ ಹಾಕೋ ಅಷ್ಟೊತ್ತಿಗೆ ಕೈ ಬಿದ್ದೋಯ್ತವೆ. ಆದರೂ ಟ್ರೈ ಮಾಡೋಣ, ಗೆಲ್ಲೇಬೇಕಲ್ವಾ, ಪಕ್ಕ ಟ್ರೈ ಮಾಡೇ ಮಾಡ್ತೀವಿ ಅಂದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಿದ್ದೋ. ಪ್ರಾಕ್ಟೀಸ್ ಎಲ್ಲ ವಿಡಿಯೋ ಮಾಡೋ ಅಂತ ಕೊಟ್ಟರೆ ನನ್ನ ತಮ್ಮಂಗೆ ವಿಡಿಯೋ ಮಾಡಿದ್ದಾರೆ, ಚಿಕ್ಕ ಹುಡುಗನ ವಿಡಿಯೋ ಮಾಡಿ ಇಕ್ಕವ್ರೆ ನೋಡ್ರಿ. ಚೆನ್ನಾಗಿತ್ತು. ಬರ ಮಾತಾಡ ಅದು ಹೆಂಗಂತ ಗೊತ್ತವನು ಮಿಸ್ಟರ್ ಕಪ್ಪೆರಾಯ ಅಂತ ಇವರು. ನಿಜ ನಾಳೆ ಎಲ್ಲ ಎಲ್ಲ ನೋಡಿ ಇವ್ನು ಹಿಡ್ಕೊಂಡವನೆ, ಇವನೇ ಓನರು, ಟೀಮ್ ಓನರ್. ಇಲ್ಲ ನೀಟಾಗಿ ನಿಲ್ಸಾನೆ, ಕ್ಯಾಪ್ಟನ್ ಬೇರೆ, ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಇವನು. ವಿಕೆಟ್ ಇಟ್ಕೊಂಡು ಇವನು ಅಳತೆ ಮಾಡ್ತಾವನೆ ಎಷ್ಟಿದೆ ಅಂತ ಪಿಚ್ಚು. ಆಟ ಆಡಿ ಮುಗಿಸೋಷ್ಟು ಕತ್ಲಾಗೋಯ್ತು. ನಮ್ಮ ಸೀನಿಯರ್ ಪ್ಲೇಯರ್ ಮಾತಾಡ್ಸ್ಕೊಂಡು ಹೋಗೋಣ ಲಾಸ್ಟ್ ಅಂದ್ಬಿಟ್ಟು ಎಲ್ಲಾರನ್ನೂ ಮಾತಾಡಿಸ್ತಾ ಇದ್ದೀನಿ. ಊದಿ ಅಣ್ಣ ಅಂತ ಇವ್ರ ಹೆಸರು. ಮುಖ ನೋಡ್ಕೊಬಿಡ್ರಿ ಅಣ್ಣ, ಒಂಚೂರು ತಲೆ ಎತ್ತಣ ಅಣ್ಣ, ಇಲ್ಲಿ ಮುಖ ತೋರ್ಸೋಣ ಒಂಚೂರು. ನಮ್ಮ ಸೀನಿಯರ್ ಪ್ಲೇಯರು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಿದ್ದಾರೆ ನಮ್ಮ ಟೀಮ್ಗೆ, ಎಲ್ಲರಿಗೂ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾರೆ. ಹಾಂ ಸಂತು ಲೆಕ್ಕ ಆಗ್ತಾ ಬೈ ನಮ್ಮ ಊದಿ ಅಣ್ಣ. ಹಾಂ, ಅವ್ರಿಗೆ ಲಾಸ್ಟಲ್ಲಿ ನಾವು ಏನು ಮಾಡ್ಬೇಕೋ ಮಾಡ್ತೀವಿ. ಓಕೆ, ಏನು ಮಾಡ್ತೀರಪ್ಪ? ಸನ್ಮಾನ. ಏನು ಸನ್ಮಾನ? 1 ಲಕ್ಷ ಕೊಡ್ತೀವಿ ಅವ್ರಿಗೆ. ಹೌದಾ, ಸಾಕಾ? ಹ್ಞೂ, ನಾವು ಲಕ್ಷ ಅಷ್ಟೇ. ನಮ್ಮ ಕೋಟಿಗೆ ಹೋಗಲ್ವಾ? ಇಲ್ಲ ಸಾಕು ಸಾಕು ಬಿಡಪ್ಪ. ಮತ್ತೆ ಏನು ಚಮಕ್ ಕೊಡ್ತಾ ಇಲ್ಲ ತಾನೆ? ಹಾಂ, ಚಮಕ್ ಏನು ಕೊಡ್ತಾ ಇಲ್ಲ ತಾನೆ? ಮಾಡ್ತಿದ್ದೆ ತಾನೆ ಚಮಕ್ಕು. ನಾವು ಚಮಕ್ ಅನ್ನೋದೇ ಗೊತ್ತಿಲ್ಲ ಮ್ಯಾಮ್ ಜನ್ಮಕ್ಕೆ. ನನ್ನ ಜನ್ಮಕ್ಕೆ ಮ್ಯಾಮ್. ಆರ್ಗನೈಸರ್, ಮೇಯ್ನ್ ಆರ್ಗನೈಸರ್ ಇವರು ಮಿಸ್ಟರ್ ಫಾ. ಎಲ್ಲ ಗ್ರೌಂಡ್ ಮಾಡಿ ಕ್ಲೀನ್ ಮಾಡಿ ಅಷ್ಟೊತ್ತಿಗೆ ರಾತ್ರಿ ಆಗೋಯಿತು. ಓಕೆ, ಎಲ್ಲರಿಗೂ ಮತ್ತೆ ಸಿಗುವ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.